ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ನಾನು ಕಟ್ಟಿಂಗ್ ತೋರಿಸಿದ್ನಲ್ಲ, ಬೋಟ್ ನೆಕ್ಕು ಸೀದಾ ಬ್ಲೌಸಿಂದ ಬೋಟ್ ನೆಕ್ ಕಟ್ ಮಾಡ್ಕೊಳೋದು ಯಾವ ರೀತಿ ಅನ್ನೋದನ್ನು, ಅದ್ರದ್ದು ಇದು ಸ್ಟಿಚ್ಚಿಂಗು ಸ್ನೇಹಿತರೆ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ. ಸ್ನೇಹಿತರೆ, ನಾವು ಡಿಸೈನ್ನ ಫಸ್ಟು ಸೆಲೆಕ್ಷನ್ ಮಾಡ್ಕೊಂಡು ಈ ರೀತಿ ಕ್ಯಾನ್ವಾಸ್ ಪೇಪರಲ್ಲಿ ಕಟ್ ಮಾಡ್ಕೊಂಡು ಕ್ಯಾನ್ವಾಸನ್ನು ಲೈನಿಂಗ್ ಮೇಲೆ ಪೇಸ್ಟ್ ಮಾಡ್ಕೋಬೇಕು. ಯಾವ ರೀತಿ ಪೇಸ್ಟ್ ಮಾಡ್ಕೋಬೇಕು ಅಂತ ಅಂದರೆ, ನಾವು ಗಮ್ ಇರೋದು ಶೈನಿಂಗ್ ಥರ ಇರುತ್ತೆ, ಅದನ್ನು ಲೈನಿಂಗ್ ಕೆಳಭಾಗ ಹಾಕಬೇಕು. ಶೈನಿಂಗ್ ಇಲ್ಲದೆ ಇರೋದನ್ನು ಮೇಲ್ಭಾಗ ಇಟ್ಟು ಐರನ್ ಬಾಕ್ಸಲ್ಲಿ ನಾವು ಅದನ್ನು ಐರನ್ ಮಾಡಿದ್ರೆ ಹಿಡ್ಕೊಳುತ್ತೆ ಸ್ನೇಹಿತರೆ. ನಾವು ಅದು ಬ್ಲೌಸಿಗೆ ಈ ರೀತಿ ಡಿಸೈನ ಸೆಲೆಕ್ಷನ್ ಮಾಡ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ನಾವು ಕಿನರಿ ಸ್ಟಿಚ್ ಹಾಕ್ಕೊಬೇಕು. ಸ್ಟಿಚ್ ಹಾಕಬೇಕಾದ್ರೆ ಕ್ಯಾನ್ವಾಸಿಗೆ ಎಡ್ಜಿಗೆ ಸ್ಟಿಚ್ ಹಾಕಬೇಕು. ನೋಡಿ ನಾನು ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ಅಂತ, ಆ ರೀತಿ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂತ ಬರಬೇಕು. ಈ ರೀತಿ ಸ್ಟಿಚ್ ಹಾಕಿದ ಮೇಲೆ 1/4 ಇಂಚ್ ಗ್ಯಾಪಲ್ಲಿ ಕ್ಲಾತ್ನ ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಈ ರೀತಿ ನೋಡಿ ನೀಟಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಲೂಪ್ ಥರ ಮಾಡ್ತೀನಿ, ಹಂಗಾಗಿ ಸ್ವಲ್ಪ ಗ್ಯಾಪ್ ಇಟ್ಟು ಕಟ್ ಮಾಡಿದ್ದೀನಿ. ನೀವು ಲೂಪ್ ಮಾಡಲಿಲ್ಲ ಅಂತ ಅಂದರೆ ಈ ಬಟನ್ಸ್ ಏನಾದರೂ ಹಾಕಿದ್ರೆ ಹತ್ರಕ್ಕೆ ಕಟ್ ಮಾಡ್ಕೊಳ್ಳಿ. ನಾನಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟು ಕಟ್ ಮಾಡಿದ್ದೀನಿ. ಈ ರೀತಿ ನಾವು 1/4 ಇಂಚ್ ಗ್ಯಾಪಲ್ಲಿ ಫುಲ್ಲು ಡಿಸೈನ್ ಏನಿದೆ ಅದನ್ನು ಕಟ್ ಮಾಡ್ಕೊಂಡು, ನೋಡಿ ಆ ಥರ ಡಿಸೈನ್ ಬಂದಿದೆಯಲ್ಲ ಕ್ರಾಸು, ಆ ಕ್ರಾಸಲ್ಲೆಲ್ಲ ನೀಟಾಗೆ ಕಟ್ ಮಾಡ್ಕೋಬೇಕು. ಡಿಸೈನ್ ಶೇಪು ಎಲ್ಲಿ ಬಂದಿದೆಯೋ ಅಲ್ಲಿ ಸ್ವಲ್ಪ ಒಳಗಡೆಗೆ ಕಟ್ ಮಾಡ್ಕೋಬೇಕು. ಆ ರೀತಿ ಕಟ್ ಮಾಡಿದ್ರೆ ನಮ್ಮ ಶೇಪು ಕ್ಲೀನಾಗಿ ನೀಟಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಉಲ್ಟಾ ಒಳಗಡೆ ಮಕ್ಕ ಇರೋದನ್ನು ಸೀದಾ ಮಾಡ್ಕೊಂಡು ಅದಕ್ಕೆ ಒಂದು ಕಿನರಿ ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ಕಿನರಿ ಸ್ಟಿಚ್ಚಿಂಗ್ ಹಾಕ್ಕೊಂಡು ಆನಂತರ ನಾವು ಎಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ದೀವೋ ಅಷ್ಟಕ್ಕೆ ಕ್ಲೀನಾಗೆ ಕ್ಲಾತ್ಗೆ ಸ್ಟಿಚ್ ಹಾಕ್ಕೊಂಬರ್ಬೇಕು. ಸ್ಟಿಚ್ ಹಾಕಿ ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿ ತೆಗಿಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಫಾಸ್ಟಾಗಿ ಮಾಡ್ಬೋದಂತ ಡಿಸೈನು. ಅವರು ಫಸ್ಟ್ಗೆ ಸೆಲೆಕ್ಟ್ ಮಾಡಿದ್ದು ರೌಂಡ್ ಥರ ಇರೋದು, ಆ ಥರ ಡಿಸೈನಿಗೆ ಸ್ವಲ್ಪ ಬ್ರಾಡ್ ಬರುತ್ತೆ. ಇದಕ್ಕೂ ಬ್ರಾಡ್ ಇಡ್ಬೋದು, ಆದರೆ ಅವ್ರಿಗೆ ಸ್ವಲ್ಪ ಬ್ರಾಡ್ ಇಟ್ಕೊಂಡು ಡೀಪ್ ಇಟ್ಕೊಳ್ಳೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಅವರು ಈ ಥರ ಡಿಸೈನ್ ಹೇಳಿದ್ರು, ನಾನು ಈ ಥರ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಐತೆ. ಅವರು ವೇರ್ ಮಾಡಿ ನೋಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನ ನಾವು ನೀಟಾಗಿ ತೆಗಿಬೇಕು. ನೀಟಾಗಿ ತೆಗೆದು ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು. ನಾನು ಫ್ರಂಟ್ ಪಾರ್ಟು ಎಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೋಳು ಎಲ್ಲನ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಒಂದು ಬಿಟ್ಕೊಂಡಿದ್ದೆ. ಇವಾಗ ನಾನು ಹೇಳಿದ್ನಲ್ಲ, ಫ್ರಂಟು ರೆಡಿ ಮಾಡಿರೋ ಅಂಥದ್ದನ್ನು ಶೋಲ್ಡರ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ. ಜಾಯಿಂಟ್ ಹಾಕಬೇಕಾದ್ರೆ ನೋಡ್ಕೊಂಡು ಜಾಯಿಂಟ್ ಹಾಕಬೇಕು, ಯಾಕೆಂದರೆ ಹಿಂದೆ ಮುಂದೆ ಆಗುತ್ತೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ, ಆಮೇಲೆ ಕ್ರಾಸಾಗಿ ಸ್ವಲ್ಪ ನಾವು ತೆಗ್ದಿರೋದ್ರಿಂದ ಶೋಲ್ಡರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ನೋಡ್ಕೊಂಡು ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿದ ನಂತರ ನಮಗೇನಾದರೂ ಶೋಲ್ಡರಲ್ಲಿ ಎಕ್ಸ್ಟ್ರಾ ಕ್ಲಾತು ಏನಾದರೂ ಬಂದಿದ್ದರೆ 4 ಸಮ ಇಟ್ಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಟ್ರಿಮ್ ಮಾಡೋದ್ರಿಂದ 2 ಶೋಲ್ಡರು ಒಂದೇ ಸಮ ಬರ್ತವೆ. ನೋಡಿ ಈ ರೀತಿ ನನಗೆ ಒಂದು ಕಡೆದು ಜಾಸ್ತಿ ಬರ್ತಿತ್ತು. ನೀಟಾಗಿ ಟ್ರಿಮ್ ಮಾಡಿ ಅದೇ ರೀತಿ ಶೇಪ್ನು ಸಹ ಕಟ್ ಮಾಡ್ಕೋಬೇಕು. ಶೇಪ್ ಒಂದು ಸ್ವಲ್ಪ ಹೋಗಿರುತ್ತೆ. ನಂತರ ತಿರ್ಗಾ ಮತ್ತೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಇವಾಗ ನಾವು ತೋಳಿಗೆ ಜಾಯಿಂಟ್ ಮಾಡಬೇಕು. ತೋಳನ್ನ ಜಾಯಿಂಟ್ ಮಾಡಬೇಕಾದ್ರೆ ನಾವು ಫ್ರಂಟ್ ಶೇಪು ಬ್ಯಾಕ್ ಶೇಪು ಅಂತ ಮಾಡ್ಕೊಂಡಿರ್ತೀವಿ. ಫ್ರಂಟ್ ಶೇಪಿಂದ ಫ್ರಂಟ್ ಶೇಪಿಗೆ, ಬ್ಯಾಕ್ ಶೇಪಿಂದ ಬ್ಯಾಕ್ ಶೇಪಿಗೆ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೂ ಬ್ಲೌಸು ಕರೆಕ್ಟಾಗಿ ಬರಲ್ಲ. ಆಮೇಲೆ ಶೋಲ್ಡರ್ದು
ಮತ್ತು ತೋಳಿಂದು ಸೆಂಟ್ರ್ ಪಾಯಿಂಟ್ನೇ ಜಾಯಿಂಟ್ ಮಾಡಿ ಸ್ಟಿಚ್ ಹಾಕಬೇಕು. ಏನಾದರೂ ಸ್ವಲ್ಪ ವೆರಿಗೇಷನ್ ಆದರೆ ತೋಳು ಕ್ರಾಸ್ ಥರ ಬರುತ್ತೆ, ನೀಟಾಗಿ ಕೂತ್ಕೊಳ್ಳಲ್ಲ. ಬ್ಲೌಸಲ್ಲಿ ರಿಂಕಲ್ಸ್ ಬರುತ್ತೆ, ಇಲ್ಲ ಆರ್ಮೋಲ್ಸು ಟೈಟ್ ಆಗುತ್ತೆ. ಇದ್ಯಾವುದು ಪ್ರಾಬ್ಲಮ್ ಬರಬಾರ್ದು ಅಂದರೆ ನಾವು ನೀಟಾಗಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ನಾನು ಬಾಡಿಗೆ ಹಿಡಿಯೋದಕ್ಕೆ ಲಾಸ್ಟ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಆ ನಂತರ ನಮಗೆ ಬಾಡಿ ಅಳತೆಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ತೀನಿ. ಬ್ಲೌಸಲ್ಲಿ ನೋಡಿ, ಈಗ ಬ್ಲೌಸ್ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದು ಕ್ಯಾಮ್ರಾ ಸ್ವಲ್ಪ ಕ್ರಾಸ್ ಆಗಿಬಿಟ್ಟೈತೆ, ನನಗೆ ಕಾಣಿಸ್ತಿಲ್ಲ ಕ್ರಾಸ್ ಆಗಿರೋದು. ಹಂಗಾಗಿ ನಾನು ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡ್ತಿರೋದು ಕಾಣಿಸ್ತಿಲ್ಲ. ಈ ರೀತಿ ನಾವು ಮಾಡ್ಕೊಂಡಿರೋದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಮಾಮೂಲಿ ಬ್ಲೌಸ್ಗಿನ್ನ 1/4 ಇಂಚು ಜಾಸ್ತಿ ಬಿಟ್ಟು ಸ್ಟಿಚ್ ಮಾಡಬೇಕು, ಆರ್ಮೋಲ್ ಹತ್ರ ಮಾತ್ರ. ತೋಳು ಮಾಮೂಲಿನೇ ಹಿಡೀರಿ, ಸೊಂಟನೂ ಅಷ್ಟೇ. ಆರ್ಮೋಲ್ ಸೈಡು ಕಂಕ್ಳ ಹತ್ರ ಮಾತ್ರ 1/4 ಇಂಚು ಲೂಸ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡೋದು ಅನ್ನೋದನ್ನು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ